ಹಾಯ್ ಫ್ರೆಂಡ್ಸ್, ಈಜಿ ರೆಸಿಪಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಈವ್ನಿಂಗ್ ಟೀ ಜೊತೆ ಒಂದು ಹೊಸ ಸ್ನ್ಯಾಕ್ ರೆಸಿಪಿಯನ್ನು ಮಾಡೋಣ ಬನ್ನಿ. ಇದು ಮಾಡೋದು ತುಂಬಾನೇ ಸುಲಭ, ತುಂಬಾನೇ ಹೆಲ್ದಿಯಾಗಿರುತ್ತೆ, ತಿನ್ನೋಕ್ಕೂ ಕೂಡ ಅಷ್ಟೇ ಅದ್ಭುತ ರುಚಿಯಾಗಿರುತ್ತೆ. ಸೊ ಬನ್ನಿ ರೆಸಿಪಿಯನ್ನು ಶುರು ಮಾಡೋಣ. ಮೊದಲಿಗೆ ಒಂದು ಬೌಲ್ ತಗೊಳ್ಳಿ. ಇದರಲ್ಲಿ 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕಿಕೊಳ್ಳಿ. ಇಲ್ಲಿ ನೋಡಿ, ಗೋಧಿ ಹಿಟ್ಟು ನಾನು ಕಪ್ ತುಂಬುವರೆಗೂ ತಗೊಂಡಿದ್ದೇನೆ. ಗೋಧಿ ಹಿಟ್ಟು ಬೌಲ್ನಲ್ಲಿ ಹಾಕಿದ್ಮೇಲೆ ಇದರಲ್ಲಿ 1 ಚಮಚದಷ್ಟು ರವೆಯನ್ನು ಹಾಕಿಕೊಳ್ಳಿ. ರವೆ ಹಾಕಿಕೊಳ್ಳುವುದರಿಂದ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಇದರಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಅಥವಾ ವನಸ್ಪತಿ ಹಾಕಿಕೊಳ್ಬೋದು. 1 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡ್ರೆ 1 ಕಪ್ನಷ್ಟು ತುಪ್ಪ ಹಾಕಿಕೊಂಡ್ರೆ ಸಾಕು. ನಾನಿಲ್ಲಿ ವನಸ್ಪತಿ ಯೂಸ್ ಮಾಡಿದ್ದೀನಿ. ಇವಾಗ ಇದರಲ್ಲಿ ಉಪ್ಪು ಹಾಕಿಕೊಳ್ಳಿ ರುಚಿಗೆ ತಕ್ಕಷ್ಟು. ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಇವಾಗ 1 ಟೇಬಲ್ ಸ್ಪೂನಷ್ಟು ಅಜ್ವೈನನ್ನು ಈ ರೀತಿ ಕೈಯಿಂದ ಕ್ರಷ್ ಮಾಡಿ ಇದರಲ್ಲಿ ಹಾಕಿಕೊಳ್ಳಿ. ಇದರಿಂದ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಯಾವುದೇ ಕಾರಣಕ್ಕೂ ಈ ರೆಸಿಪಿ ಮಾಡುವಾಗ ಅಜ್ವೈನ್ ಹಾಕೋದು ಮರಿಬೇಡಿ, ಇದರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ರೆಸಿಪಿಯಲ್ಲಿ. ಅಜ್ವೈನ್ ಹಾಕಿದ ಮೇಲೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದರಲ್ಲಿ ತುಪ್ಪ ಮೇನ್ ಇಂಗ್ರೀಡಿಯೆಂಟ್ಸ್. ತುಪ್ಪ ಚೆನ್ನಾಗಿ ಹಿಟ್ಟಿಗೆ ಹತ್ತುವರೆಗೂ ಈ ರೀತಿ ಕೈಯಿಂದ ಚೆನ್ನಾಗಿ ಒರೆಸಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಈ ರೀತಿ ಕೈಯಲ್ಲಿ ಈ ಹಿಟ್ಟು ಹಿಡಿದ್ರೆ ಈ ರೀತಿ ಮುಷ್ಟಿ ಆಗಬೇಕು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮುಷ್ಟಿ ಆಗಿದೆ ಅಂತ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಸ್ವಲ್ಪನೇ ಕೈಯಲ್ಲಿ ನೀರನ್ನು ತೆಗೆದುಕೊಂಡು ಚೆನ್ನಾಗಿ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನೀವು ಈ ರೆಸಿಪಿ ಮಕ್ಕಳಿಗೋಸ್ಕರ ಮಾಡ್ತಾ ಇಲ್ಲ ಅಂದರೆ ನೀವು ಅಚ್ಚು ಖಾರದ ಪುಡಿ ಕೂಡ ಹಾಕಿಕೊಳ್ಬಹುದು ಇದರಲ್ಲಿ, ಅಥವಾ ಹಾಗೆ ಕೂಡ ಮಾಡಬಹುದು. ಇವಾಗ ಕೈಯಲ್ಲಿ ಈ ರೀತಿ ಸ್ವಲ್ಪನೇ ನೀರು ತೆಗೆದುಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ವಿಡಿಯೋದಲ್ಲಿ ಯಾವ ರೀತಿ ತೋರಿಸಿದ್ದೇನಲ್ಲ ಅದೇ ರೀತಿಯಾಗಿ ನೀವು ಕೂಡ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಹಿಟ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದಾಗಿದೆ. ಇವಾಗ ಚೆನ್ನಾಗಿ ಒಂದ್ಸಲ ಈ ರೀತಿ ಅಂಗೈಯಿಂದ ನಾದ್ಕೊಳ್ಳಿ. ನಾದ್ಕೊಂಡಿದ್ದಾದ್ಮೇಲೆ ಇದ್ರ ಮೇಲ್ಗಡೆ ಒದ್ದೆ ಬಟ್ಟೆ ಅಥವಾ ಈ ರೀತಿ ಮುಚ್ಚಳ ಮುಚ್ಚಿ ಒಂದು 5 ರಿಂದ 10 ನಿಮಿಷ ಹೀಗೆ ಈ ಹಿಟ್ಟನ್ನು ರೆಸ್ಟ್ ಮಾಡಲು ಬಿಡಿ. ಒಂದು 5-10 ನಿಮಿಷ ಆದ ನಂತರ ಮುಚ್ಚಳವನ್ನು ತೆಗೆದುಕೊಳ್ಳೋಣ. ಚೆನ್ನಾಗಿ ಹಿಟ್ಟು ಸೆಟ್ ಆಗಿದೆ. ಮತ್ತೆ ಒಂದ್ಸಲ ಈ ರೀತಿ ಕೈಯಿಂದ ಅಂಗೈಯಿಂದ ನಾದ್ಕೊಳ್ಳಿ. ಚೆನ್ನಾಗಿ ನಾದ್ಕೊಂಡಿದ್ದಾಗಿದೆ. ಇಲ್ಲಿ ನೋಡಿ, ನಾದ್ಕೊಳ್ಳುವಾಗ ಯಾವ ರೀತಿ ಗಟ್ಟಿಯಾಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಈ ರೀತಿಯಾಗಿ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ವೀಕ್ಷಕರೇ. ಇವಾಗ ಚೆನ್ನಾಗಿ ನಾದ್ಕೊಂಡಿದ್ದಾಗಿದೆ. ಕೈಯಿಂದ ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೇನಲ್ಲ ಅದೇ ರೀತಿಯಾಗಿ ನೀವು ಕೂಡ ಮಾಡ್ಕೊಳ್ಳಿ. ಈ ರೀತಿ ರೌಂಡ್ ಶೇಪ್ ಮಾಡ್ಕೊಂಡಿದ್ದೇನೆ ಇಲ್ಲಿ ನಾನು. ಇವಾಗ ಸೀಜರ್ನಿಂದ ಹಿಟ್ಟು ಕಟ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೇನಲ್ಲ ಅದೇ ರೀತಿಯಾಗಿ ನೀವು ಕೂಡ ಕಟ್ ಮಾಡ್ಕೊಳ್ಬೇಕು. ಹಿಟ್ಟು ಸೀಜರ್ನಿಂದ ಕಟ್ ಮಾಡುವಾಗ ಮೀಡಿಯಂ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೇನಲ್ಲ ಅದೇ ರೀತಿಯಾಗಿ ಮಾಡ್ಕೊಳ್ಳಿ ನೀವು ಕೂಡ. ಪೂರ್ತಿಯಾಗಿ ಕಟ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ನಾವು ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗೋಣ ಬನ್ನಿ. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಎಣ್ಣೆಯನ್ನು ಕಾಯಕ್ಕಿಟ್ಟಿದ್ದೇನೆ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಎಣ್ಣೆಯಲ್ಲಿ ಹಾಕಿಕೊಂಡು ಫ್ರೈ ಮಾಡ್ಕೊಳ್ಳಿ. ಗ್ಯಾಸ್ ಮೀಡಿಯಂನಲ್ಲಿಟ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಳ್ಬೇಕು. ತೀರಾ ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡೋಕ್ಕೆ ಹೋಗಬೇಡಿ ಈ ರೆಸಿಪಿಯನ್ನು. ಒಂದು ವೇಳೆ ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿಕೊಂಡ್ರೆ ಹೊರಗಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ, ಒಳಗಡೆ ತನಕ ಫ್ರೈ ಆಗೋದಿಲ್ಲ. ಅದರಿಂದ ಮೀಡಿಯಂ ಉರಿಯಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟೇ ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಮೀಡಿಯಂ ಉರಿಯಲ್ಲಿಟ್ಟು ಚೆನ್ನಾಗಿ ಈ ರೀತಿ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಂಡಿದ್ದೇನೆ. ಇವಾಗ ಇದು ರೆಡಿಯಾಗಿದೆ. ಇದನ್ನು ನಾವು ಒಂದು ಜಲ್ಲಡಿಯಲ್ಲಿ ಹಾಕಿಕೊಳ್ಳೋಣ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಇನ್ನು ಮಿಕ್ಕಿದ್ದು ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ವೀಕ್ಷಕರೇ. ಪೂರ್ತಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೇನೆ. ಇದು ಸ್ವಲ್ಪ ತಣ್ಣಗಾಗಲು ಬಿಡಬೇಕು. ತಣ್ಣಗಾದ ನಂತರ ಇಲ್ಲಿ ನಾನು ನಿಮಗೆ ಚೆಕ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ಅಂತ. ಪೂರ್ತಿಯಾಗಿ ಒಳಗಡೆ ತನಕ ಚೆನ್ನಾಗಿ ಫ್ರೈ ಆಗಿದೆ. ಗೋಧಿ ಹಿಟ್ಟಿನಿಂದ ಮಾಡಿರೋದರಿಂದ ತುಂಬಾ ಹೆಲ್ದಿಯಾಗಿದೆ. ಮಕ್ಕಳಿಗೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನೀವು ಇದನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಫ್ರೈ ಮಾಡಿದ ಮೇಲೆ ತಣ್ಣಗಾದ ನಂತರ ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಡಿ. 1 ತಿಂಗಳವರೆಗೂ ಕೂಡ ಏನು ಹಾಳಾಗೋದಿಲ್ಲ. ಹಾಗೂ ನೀವು ದೀಪಾವಳಿ ಹಬ್ಬಕ್ಕೂ ಕೂಡ ಇದನ್ನು ಮಾಡ್ಕೊಳ್ಬಹುದು. ತುಂಬಾ ಅದ್ಭುತ ರುಚಿಯಾಗಿರುತ್ತೆ. ಇವತ್ತಿನ ಈ ಸ್ನ್ಯಾಕ್ ರೆಸಿಪಿ ನಿಮ್ಗೇನಾದರೂ ಇಷ್ಟವಾದಲ್ಲಿ ಪ್ಲೀಸ್ ವೀಕ್ಷಕರೇ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು.